ನಮಸ್ಕಾರ ಸ್ನೇಹಿತರೆ, ನಾನು ಈ ವಿಡಿಯೋದಲ್ಲಿ ಸ್ವರ್ಣಗೌರಿ ವೃತ್ತದ ಬಗ್ಗೆ ವಿವರಗಳನ್ನು ಕೊಡ್ತಾ ಇದ್ದೇನೆ. ಯಾಕೆ ಆಚರಣೆಗೆ ಬಂತು ಸ್ವರ್ಣಗೌರಿ ವೃತ್ತ, ಯಾವ ದಿವಸದಲ್ಲಿ ಆಚರಿಸಿದರೆ ಭಕ್ತಾದಿಗಳಿಗೆ ಸ್ವರ್ಣಗೌರಿಯು ಯಾವ ರೀತಿಯಲ್ಲಿ ಅನುಗ್ರಹವನ್ನು ಮಾಡ್ತಾಳೆ ಅನ್ನುವಂತಹ ವಿಚಾರವನ್ನು ಇರ್ತಕ್ಕಂಥ ವಿಡಿಯೋ ಇದು. ಭಾದ್ರಪದ ಮಾಸದಲ್ಲಿ ಬರುವ ಗಣೇಶ ಚತುರ್ಥಿಯ ಹಿಂದಿನ ದಿನ ಬರತಕ್ಕಂಥ ದಿನವನ್ನು ಸ್ವರ್ಣಗೌರಿ ವೃತ್ತ ಅಂತ ಕರೀತಾರೆ. ಸಾಧಾರಣವಾಗಿ ಗೌರಿ ಗಣೇಶ ಹಬ್ಬ ಎಂದೇ ಇದು ಪ್ರಚಲಿತವಾಗಿರ್ತಕ್ಕಂತಹದ್ದು. ಶಿವಸತಿಯಾಗಿರ್ತಕ್ಕಂಥ ಪಾರ್ವತಿಗೆ ಗೌರಿ ಅನ್ನುವಂತಹ ಹೆಸರು ಸಹ ಇದೆ. ಯಾಕೆ ಈ ಗೌರಿ ಅನ್ನುವಂಥ ಹೆಸರು ಪಾರ್ವತಿಗೆ ಬಂತು ಅನ್ನೋದಕ್ಕೆ ಇರ್ತಕ್ಕಂಥ ಒಂದು ರೋಚಕವಾದ ಕಥೆ ಈ ರೀತಿ ಇದೆ. ಹಲವಾರು ವರ್ಷಗಳವರೆಗೆ ಘೋರ ತಪಸ್ಸನ್ನು ಮಾಡಿ ಶಿವನನ್ನ ಮದುವೆ ಮಾಡ್ಕೊಂಡಿರ್ತಕ್ಕಂತಹ ಪಾರ್ವತಿಗೆ ಒಂದ್ಸಾರಿ ತನ್ನ ತವ್ರ ಮನೆಗೆ ಹೋಗಬೇಕು. ಪರ್ವತರಾಜನ ಹಿಮವಂತನ ಮಗಳ ಆಗಿರ್ತಕ್ಕಂತಹ ಪಾರ್ವತಿ ತನ್ನ ತವ್ರ ಮನೆಗೆ ಹೋಗಬೇಕು ಅಂತ ಆಸೆ ಪಡ್ತಾಳೆ. ಶಿವನ ಅನುಮತಿಯನ್ನು ಪಡೆದು ಅವಳು ಭೂಲೋಕಕ್ಕೆ ಬಂದಂತಹ ದಿನವೇ ಭಾದ್ರಪದ ಶುಕ್ಲ ತೃತೀಯ ದಿನ ಆಗಿರುತ್ತೆ. ಆ ದಿನವನ್ನೇ ಇಂದಿಗೂ ಸಹ ಗೌರಿ ಹಬ್ಬ ಅಥವಾ ಗೌರಿ ಸ್ವರ್ಣಗೌರಿ ವ್ರತ ಅನ್ನುವಂತಹ ದಿನವನ್ನಾಗಿ ಆಚರಿಸ್ತೇವೆ. ಯಾಕೆ ಈ ಗೌರಿ ಅಂತ ವಿಚಾರ ಬಂತು ಅಂತ ಹೇಳಿದರೆ, ನಿಜ ರೂಪದಲ್ಲಿ ಪಾರ್ವತಿ ತುಂಬ ಕಪ್ಪು ವರ್ಣದವಳಾಗಿರ್ತಾಳೆ. ಅವಳು ಬಿಳಿ ಬಣ್ಣದವಳಾಗಿರೋದಿಲ್ಲ, ತುಂಬ ಕಪ್ಪು ವರ್ಣದವಳಾಗಿರ್ತಾಳೆ. ಒಮ್ಮೆ ಶಿವನು ಅವಳನ್ನು ಕಾಳಿ ಅಂತ ಸಂಬೋಧನೆ ಮಾಡ್ತಾನಂತೆ. ಕಾಳಿ ಎಂದರೆ ಕಪ್ಪು ಬಣ್ಣದವಳು ಅನ್ನುವಂತಹ ಅರ್ಥ. ಇದರಿಂದ ಪಾರ್ವತಿಗೆ ತುಂಬ ಬೇಜಾರಾಯ್ತಂತೆ. ತನ್ನ ಬಣ್ಣವನ್ನು ಪತಿ ಮೂದಲಿಸಿದ್ನಲ್ಲ ಅಂತ ತುಂಬ ಬೇಜಾರು ಮಾಡಿಕೊಂಡು ಬ್ರಹ್ಮನನ್ನ ಕುರಿತು ಕಠಿಣವಾದ ತಪಸ್ಸನ್ನು ಆಚರಿಸ್ತಾಳಂತೆ. ನನ್ನ ಬಣ್ಣವನ್ನು, ಕಪ್ಪು ಬಣ್ಣವನ್ನು ಹೋಗಲಾಡಿಸಿ ನನಗೆ ಸ್ವರ್ಣ ಬಣ್ಣವನ್ನು ಕರುಣಿಸು, ನನಗೆ ಬಿಳಿಯ ಬಣ್ಣವನ್ನು ಕರುಣಿಸು ಅಂತ ಘೋರವಾದ ತಪಸ್ಸನ್ನು ಮಾಡ್ತಾಳಂತೆ. ಬ್ರಹ್ಮನು ಅವಳ ತಪಸ್ಸಿಗೆ ಮೆಚ್ಚಿ ಅವಳ ಕಪ್ಪು ಬಣ್ಣವನ್ನು ಹೋಗಲಾಡಿಸಿ ಬಂಗಾರದ ಬಣ್ಣದ ಗೌರವರ್ಣವನ್ನು ಅವಳಿಗೆ ಕರುಣಿಸ್ತಾನಂತೆ. ಆ ದಿನದಿಂದ ಪಾರ್ವತಿಯನ್ನು ಗೌರಿ ಅಂತಲೂ ಸಹ ಕರೀತಾರೆ. ಅಂದರೆ ಗೌರವರ್ಣವನ್ನು ಹೊಂದಿದವಳು ಅನ್ನುವಂತಹ ಅರ್ಥ. ಇದು ದೇವತೆಗಳ ವಿಚಾರ. ಆದರೆ ಈ ಸ್ವರ್ಣಗೌರಿ ವೃತ್ತವನ್ನು ಭೂಲೋಕದಲ್ಲಿ ಯಾಕೆ ಆಚರಿಸಲ್ಪಡುತ್ತೆ, ಯಾರ ಕಾರಣದಿಂದಾಗಿ ಇದು ಪ್ರಾರಂಭ ಆಯಿತು ಅನ್ನೋದನ್ನು ತಿಳ್ಕೊಳ್ಳೋದಾದರೆ, ಹಿಂದೆ ವಿಮ್ಲಾಪುರ ಅನ್ನುವಂತಹ ಪಟ್ಟಣವನ್ನು ಚಂದ್ರಪ್ರಭಾ ಅನ್ನುವಂತಹ ರಾಜ ಅತ್ಯಂತ ಸತ್ಕರ್ಮಗಳಿಂದ ಸಚ್ಚಾರಿತ್ರವಾಗಿ ಆಳ್ತಾ ಇದ್ದಂತೆ. ಅವನಿಗೆ ಅತ್ಯಂತ ಸುಂದರಿಯರಾಗಿರ್ತಕ್ಕಂತಹ ಇಬ್ಬರು ಪತ್ನಿಯರಿದ್ರಂತೆ. ಆ ಸುಂದರಿಯರಾಗಿರ್ತಕ್ಕಂತಹ ಪತ್ನಿಯರಿಗೆ ಸಂತಾನ ಭಾಗ್ಯವೇ ಇರಲಿಲ್ಲಂತೆ. ಇದರಿಂದ ಅರಸನಿಗೆ ಒಳಗೊಳಗೆ ತುಂಬ ನೋವು ಇರ್ತಾ ಇತ್ತಂತೆ. ಹೀಗೆ ಒಂದ್ಸಲ ಪತ್ನಿಯರ ಜೊತೆಗೆ ಅವನು ಬೇಟೆಯಾಡಲಿಕ್ಕೆ ಅಂತ ಕಾಡಿಗೆ ಹೋಗ್ತಾನಂತೆ. ಆ ಕಾಡಿನಲ್ಲಿ ಒಂದು ಸುಂದರವಾದ ಕೊಳವನ್ನು ನೋಡ್ತಾನಂತ ಅವನು. ಆ ಕೊಳದ ಸುತ್ತಲೂ ಅತ್ಯಂತ ರಮಣೀಯವಾಗಿರ್ತಕ್ಕಂತಹ ಪರಿಸರ ಇತ್ತಂತೆ. ಅಲ್ಲಿ ನೋಡಿದರೆ ಅನೇಕ ಅಪ್ಸರ ಸ್ತ್ರೀಯರು ಧರೆಗಿಳಿದು ಬಂದು ಯಾವುದೋ ವೃತವನ್ನು ಭಕ್ತಿ ಶ್ರದ್ಧೆಯಿಂದ ಮಾಡ್ತಾ ಕೂತಿದ್ರಂತೆ. ಚಂದ್ರಪ್ರಭರಾಜನು ಅವ್ರ ಹತ್ರ ಹೋಗಿ ಕೇಳ್ತಾನಂತೆ, ಯಾವ ವೃತವನ್ನು ಇಷ್ಟು ಭಕ್ತಿ ಶ್ರದ್ಧೆಯಿಂದ ನೀವು ಆಚರಿಸ್ತಾ ಇದ್ದೀರಿ? ಈ ವೃತವನ್ನು ಆಚರಿಸೋದ್ರಿಂದ ಏನು ಪ್ರಯೋಜನ ಆಗುತ್ತೆ ನಿಮಗೆ? ಇದರ ಫಲಿತಾಂಶ ಏನು ಅನ್ನೋದನ್ನು ಕೇಳ್ತಾನಂತೆ. ಆಗ ಆ ಅಪ್ಸರೆಯರು ಹೇಳ್ತಾರಂತೆ, ಎಲೈರಾಜನೇ, ಇಂದು ಭಾದ್ರಪದ ತದಿಗೆಯ ದಿನ ಆಗಿದೆ. ಇವತ್ತು ನಾವೆಲ್ಲರೂ ಸಹ ಸ್ವರ್ಣಗೌರಿ ವೃತವನ್ನು ಆಚರಿಸ್ತಾ ಇದ್ದೇವೆ. ಭಾದ್ರಪದ ಮಾಸ ಶುದ್ಧ ತದಿಗೆ ಎಂದು ಪಾರ್ವತೀ ದೇವಿ ತನ್ನ ತವರು ಮನೆಗೆ ಬಂದಂತಹ ದಿನ. ಆಗ ರಾಜ ಪುನಃ ಕೇಳ್ತಾನಂತೆ, ಈ ವ್ರತದ ಮಹಿಮೆ ಏನು, ಇದರಿಂದ ಏನು ಪ್ರಯೋಜನ, ನನಗೂ ಇದರ ವ್ರತದ ಆಚರಣೆಯನ್ನು ಬೋಧನೆ ಮಾಡಿ ಅಂತ ಕೇಳಿದಾಗ ಅಪ್ಸರಾ ಸ್ತ್ರೀಯರು ರಾಜನಿಗೆ ವಿವರವಾಗಿ ಅದರ ಆಚರಣೆಯನ್ನು ಹೇಗೆ ಮಾಡಬೇಕು ಅನ್ನೋದನ್ನು ತಿಳಿಸ್ತಾರಂತೆ. ಭಾದ್ರಪದ ಮಾಸ ಶುದ್ಧ ತದಿಗೆಯ ದಿನ ಬೆಳಗ್ಗಿನ ಜಾವ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಮಂಗಳ ಸ್ನಾನವನ್ನು ಮಾಡಬೇಕು. ನಂತರದಲ್ಲಿ ಅರಶಿನದಿಂದ ಅಥವಾ ಮಣ್ಣಿನಿಂದ ಗೌರಿಯ ಪ್ರತಿಮೆಯನ್ನು ಮಾಡಬೇಕು. ಅದನ್ನು ಮಂಟಪದಲ್ಲಿ ಪ್ರತಿಷ್ಠಾಪನೆ ಮಾಡಿ ಹೂವು ಗಂಧಗಳಿಂದ ಅವಳನ್ನು ಆರಾಧಿಸಬೇಕು. ಅಲಂಕಾರವನ್ನು ಮಾಡಬೇಕು. ಸುಗಂಧ ಪುಷ್ಪ ಹಾಗೂ ಮಾವಿನ ಎಲೆಯ ತೋರಣಗಳಿಂದ ಅಲಂಕಾರವನ್ನು ಮಾಡಬೇಕು. ನಂತರದಲ್ಲಿ ಬೆಳ್ಳಿಯ ಕಲಶವನ್ನು ಪ್ರತಿಷ್ಠಾಪಿಸಿ ಕುಂಕುಮ ಅರಶಿನಾದಿಗಳ ಮಂಗಳ ದ್ರವ್ಯಗಳನ್ನು ಅದಕ್ಕೆ ಹಾಕಿಸಿ ಕಲ್ಪೋಕ್ತವಾಗಿ ಗಂಧ ಧೂಪ ದೀಪದಿಂದ ಆರಾಧಿಸಬೇಕು. 16 ಗಂಟುಗಳಿರುವ ಅರಶಿನ ಮೆತ್ತಿದಂತಹ ದಾರವನ್ನು ಶಾಸ್ತ್ರೋಕ್ತವಾಗಿ ಪೂಜೆ ಮಾಡಬೇಕು. ಭಕ್ತಿಯಿಂದ ಪೂಜೆ ಮಾಡಿದ ನಂತರ ಆ ದಾರವನ್ನು ಕೈಗಳಿಗೆ ಕಟ್ಟಿ ಮುತ್ತೈದೆಯರಿಗೆ ಬಾಗಿನವನ್ನು ಕೊಡಬೇಕು. ಆರತಿ ಮಾಡಬೇಕು ಸ್ವರ್ಣಗೌರಿಯನ್ನು. ನಂತರದಲ್ಲಿ ಕೆರೆ ಅಥವಾ ಬಾವಿಯಲ್ಲಿ ವಿಸರ್ಜನೆಯನ್ನು ಮಾಡಬೇಕು. ಹೀಗೆ 16 ವರ್ಷಗಳ ಕಾಲ
ಕ್ರಮವಾಗಿ ಈ ವ್ರತವನ್ನು ಯಾರು ಆಚರಿಸ್ತಾರೋ ಅವರಿಗೆ ತಾವು ಆಶಿಸಿದಂತಹ ಎಲ್ಲ ಸಕಲ ಇಷ್ಟಾರ್ಥಗಳು ಸಿದ್ಧಿಸ್ತವೆ ಅನ್ನುವಂಥ ವಿಚಾರವನ್ನು ಅಪ್ಸರಾ ಸ್ತ್ರೀಯರು ರಾಜನಿಗೆ ಹೇಳ್ತಾರೆ. ಆಗ ಆ ರಾಜನು ಅಪ್ಸರಾ ಸ್ತ್ರೀಯರನ್ನು ಭಿನ್ನವಿಸಿಕೊಂಡು ತಾನೂ ಸಹ ದೀಕ್ಷಾಬದ್ಧನಾಗಿ ಆ ವ್ರತವನ್ನು ಅತ್ಯಂತ ಭಕ್ತಿ ಶ್ರದ್ಧೆಯಿಂದ ಮಾಡ್ತಾನೆ. ಅದೇ ರೀತಿಯಲ್ಲಿ 16 ಗಂಟುಗಳ ದಾರವನ್ನು ಅವನು ಕಟ್ಟಿಕೊಂಡು ಬಾಗಿನ ಇತ್ಯಾದಿಗಳನ್ನು ಕೊಟ್ಟು ಭಕ್ತಿಯಿಂದ ವ್ರತವನ್ನು ಆಚರಿಸ್ತಾನೆ. ಅಲ್ಲಿ ಶ್ರದ್ಧಾಭಕ್ತಿಯಿಂದ ಪೂಜೆ ಮಾಡಿರುವ 2 ದಾರಗಳನ್ನು ತನ್ನ ಸತಿಯರಿಗೆ ಕೊಡಲಿಕ್ಕೆ ಅಂತ ತರ್ತಾನೆ ರಾಜ. ತಂದು ತನ್ನ ಅರಮನೆಯಲ್ಲಿ ಈ ದಾರಗಳನ್ನು ಕಟ್ಟಿಕೊಳ್ಳಿ, ಇದರ ಮಹತ್ವ ಈ ರೀತಿಯಲ್ಲಿ ಇದೆ, ವ್ರತವನ್ನು ಮಾಡಿ ಭಕ್ತಿಯಿಂದ ಆಚರಣೆಯನ್ನು ಮಾಡಿ ಅಂತ ಹೇಳ್ತಾನೆ. ಆಗ ಕಿರಿಯ ಪತ್ನಿ ಅತ್ಯಂತ ಸಂತೋಷದಿಂದ ಆ ದಾರವನ್ನು ಕಟ್ಟಿಕೊಂಡು ರಾಜ ಹೇಳಿದ ಹಾಗೆ ಸ್ವರ್ಣಗೌರಿ ವ್ರತವನ್ನು ಅತ್ಯಂತ ಭಕ್ತಿ ಶ್ರದ್ಧೆಯಿಂದ ಆಚರಿಸಿ ಅತ್ಯಂತ ಸುಖವಾಗಿ ಅರಮನೆಯಲ್ಲಿ ಇರ್ತಾಳೆ. ಹಿರಿಯ ಹೆಂಡತಿ ಆ ದಾರವನ್ನು ದೂರೀಕರಿಸ್ತಾಳೆ. ಅವಳಿಗೆ ಇಷ್ಟ ಆಗೋದಿಲ್ಲ, ನನಗೆ ಅದು ಅವಶ್ಯಕತೆ ಇಲ್ಲ ಅಂತ ಅವಳು ಅದನ್ನು ತುಚ್ಛವಾಗಿ ನೋಡಿದ್ರಿಂದ ರಾಜನಿಗೆ ತುಂಬ ಕೋಪ ಬರುತ್ತೆ. ಹಾಗೂ ಅವಳನ್ನು ಅರಣ್ಯಕ್ಕೆ ಕಳಿಸಿಬಿಡ್ತಾನೆ ಅವನು. ಈ ರೀತಿಯಲ್ಲಿ ಕಷ್ಟಕ್ಕೊಳಗಾಗಿರ್ತಕ್ಕಂಥ ಹಿರಿರಾಣಿ ಅರಣ್ಯದಲ್ಲಿ ಕೂತ್ಕೊಂಡು ಉಪವಾಸ ವ್ರತವನ್ನು ಆಚರಿಸ್ತಾಳೆ. ಹಾಗೆ ಏಕಾಗ್ರ ಚಿತ್ತದಿಂದ ಶ್ರೀಗೌರಿಯನ್ನು ಆರಾಧನೆ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾಳೆ. ಅವಳನ್ನು ಸ್ಥಿರಚಿತ್ತಳಾಗಿ ಪ್ರಾರ್ಥನೆ ಮಾಡ್ತಾ ಮಾಡ್ತಾ ಅವಳ ಭಕ್ತಿಗೆ ಸಂತುಷ್ಟಳಾಗಿರ್ತಕ್ಕಂಥ ಸ್ವರ್ಣಗೌರಿ ಅವಳ ಮುಂದೆ, ಹಿರಿಯ ರಾಣಿಯ ಮುಂದೆ ಪ್ರತ್ಯಕ್ಷಳಾಗ್ತಾಳಂತೆ. ಹಾಗೆಯೇ ರಾಣಿಗೆ ಇಷ್ಟಾರ್ಥ ಸಿದ್ಧಿಯನ್ನು, ಸಕಲ ಸೌಭಾಗ್ಯಗಳನ್ನು ಕರುಣಿಸಿ ನಿನ್ನ ಪತಿಗ್ರಹಕ್ಕೆ ಹಿಂತಿರುಗಿ ಹೋಗು, ನಂತರದಲ್ಲಿ ನೀನು ನಿನ್ನ ಬಾಳ್ವೆಯನ್ನು ಸುಗಮಗೊಳಿಸಿ ಬಾಳು, ನಂತರ ಶಿವ ಸಾನ್ನಿಧ್ಯವನ್ನು ಪತಿಯೊಡನೆ ಸೇರಬಹುದು ಅನ್ನುವಂಥ ವರವನ್ನು ಕೊಟ್ಟು ಅಂತರ್ಧಾನಲಾಗ್ತಾಳಂತೆ. ಅದೇ ರೀತಿಯಲ್ಲಿ ಹಿರಿಯ ರಾಣಿ ಪತಿಗ್ರಹಕ್ಕೆ ವಾಪಸ್ಸಾಗ್ತಾಳಂತೆ. ನಂತರ ಕೊನೆಯ ಕಾಲದಲ್ಲಿ ಅವಳು ಪತಿಯೊಡನೆ ಶಿವ ಸಾನ್ನಿಧ್ಯವನ್ನು ಸೇರಿದ್ಲು ಅನ್ನುವಂತಹ ಕಥೆಯೇ ಇದೆ. ಹೀಗೆ ಪ್ರತಿ ವರ್ಷವೂ ಸಹ ಭಾದ್ರಪದ ಶುದ್ಧ ತದಿಗೆ ದಿನ ಯಾರು ಸ್ವರ್ಣಗೌರಿ ವ್ರತವನ್ನು ಪ್ರತಿ ವರ್ಷ ಆಚರಿಸ್ತಾರೋ ಅವರಿಗೆ ಸಮಸ್ತ ಇಷ್ಟಾರ್ಥ ಸಿದ್ಧಿ ಆಗುತ್ತೆ, ಪುತ್ರ ಪೌತ್ರಾಭಿ ಅಭಿವೃದ್ಧಿಯೂ ಆಗುತ್ತೆ, ನಂತರದಲ್ಲಿ ಮೋಕ್ಷವೂ ಸಹ ದೊರೆಯುತ್ತೆ ಅನ್ನುವಂತಹ ನಂಬಿಕೆ ಇದೆ. ಇದನ್ನು ಪರಮೇಶ್ವರನೇ ಷಣ್ಮುಖ ಸ್ವಾಮಿಗೆ ಹೇಳಿದ ಅನ್ನುವಂತಹ ಸ್ವರ್ಣಗೌರಿ ವ್ರತ ಕಥೆಯನ್ನು ಸೂತ ಪುರಾಣಿಕರು ಶೌನಕಾದಿ ಮುನಿಗಳಿಗೆ ಹೇಳ್ತಾರಂತೆ. ಸ್ನೇಹಿತರೆ, ಇದಾಗಿತ್ತು ಇಂದಿನ ವಿಡಿಯೋವನ್ನು ಪೂರ್ತಿ ನೋಡಿದ್ದಕ್ಕಾಗಿ ಧನ್ಯವಾದಗಳು. ವಿಡಿಯೋವನ್ನು ಶೇರ್ ಮಾಡಿ, ಲೈಕ್ ಮಾಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲ್ ಬಟನನ್ನು ಒತ್ತಿ. ನಮಸ್ಕಾರ.